ನಮಸ್ಕಾರ ಸ್ನೇಹಿತರೆ, ನಮ್ಮ ಇವತ್ತಿನ ಮೂವಿ ಸೆರೆನಿಟಿ. ಇದರ IMDb ರೇಟಿಂಗ್ 5.4 ಇದೆ. ಸೊ ಇದೊಂದು ಸೈನ್ಸ್ ಫಿಕ್ಷನ್ ಮೂವಿ ಆಗಿದೆ. ಇಲ್ಲಿ ಮೂವಿಯ ಲೀಡ್ ಆಕ್ಟರ್ ಒಂದು ದ್ವೀಪದಲ್ಲಿ ಸಿಕ್ಕಾಕೊಂಡಿರ್ತಾನೆ. ಅಲ್ಲಿಂದ ಹೊರಗೆ ಹೋಗಕ್ಕೆ ಯಾವುದೇ ದಾರಿ ಇರಲ್ಲ. ಇನ್ನೊಂದು ವಿಚಿತ್ರ ಏನಂದ್ರೆ ಆತ ಅಲ್ಲಿಗೆ ಹೇಗೆ ಮತ್ತು ಯಾವಾಗ ಬಂದ ಅಂತ ಆತನಿಗೂ ಗೊತ್ತಿರಲ್ಲ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿನ ಸ್ಟಾರ್ಟ್ ಮಾಡೋಣ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಡೀಲ್ ನ ತೋರಿಸ್ತಾರೆ. ಡೀಲ್ ಮೀನ್ ಹಿಡಿಯುವವನಾಗಿರ್ತಾನೆ. ಆದ್ರೆ ಅವನು ಸೈಡ್ ಬಿಸ್ನೆಸ್ ಗಾಗಿ ಟೂರಿಸ್ಟ್ ಗಳನ್ನ ತನ್ನ ಬೋಟ್ ಅಲ್ಲಿ ಫಿಶಿಂಗ್ ಗೆ ಕರ್ಕೊಂಡು ಹೋಗ್ತಿರ್ತಾನೆ. ಡೀಲ್ ಗೆ ಡೂಕ್ ಅನ್ನೋ ಒಬ್ಬ ಪಾರ್ಟ್ನರ್ ಇರ್ತಾನೆ. ಡೀಲ್ ಗೆ ಟೂನಾ ಮೀನ್ ಹಿಡಿಬೇಕು ಅಂತ ಆಸೆ ಇರುತ್ತೆ. ಒಂದು ದಿನ ಡೀಲ್ ಟೂರಿಸ್ಟ್ ನ ಫಿಶಿಂಗ್ ಗೆ ಕರ್ಕೊಂಡು ಹೋದಾಗ ಅವರು ಫಿಶಿಂಗ್ ಮಾಡ್ತಿರ್ತಾರೆ. ಆಗ ಡೀಲ್ ಅವರಿಂದ ಫಿಶ್ ರಾಡ್ ನ ಕಸ್ಕೊಂಡು ತಾನು ಮೀನ್ ಹಿಡಿಯೋಕೆ ಹೋಗ್ತಾನೆ. ಸ್ವಲ್ಪದರಲ್ಲಿ ಡೀಲ್ ಇಂದ ಟೂನಾ ಮೀನ್ ಮಿಸ್ ಆಗುತ್ತೆ. ಆಗ ಟೂರಿಸ್ಟ್ ತಮ್ಮ ಫಿಶಿಂಗ್ ನ ಹಾಳು ಮಾಡಿದ್ದಕ್ಕೆ ತಮ್ಮ ದುಡ್ಡು ವಾಪಸ್ ಕೊಡುವಂತೆ ಕೇಳ್ತಾರೆ. ಆಗ ಡೀಲ್ ಕೊಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಡೂಕ್ ಅವನಿಂದ ಕೋಪ ಮಾಡ್ಕೊತಾನೆ. ಏಕೆಂದ್ರೆ ಅವನಿಗೆ ತನ್ನ ಮೊಮ್ಮಗಳ ಕಾಲೇಜ್ ಫೀಸ್ ಕಟ್ಟಬೇಕಾಗಿರುತ್ತೆ. ಆಗ ಡೀಲ್ ಸರಿ ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಅವನು ತನ್ನ ಒಂದು ಫ್ರೆಂಡ್ ಡಯಾನಾ ಹತ್ರ ಹೋಗ್ತಾನೆ. ಇಲ್ಲಿ ಡಯಾನಾ ಡೀಲ್ ಗೆ ಹಣ ಕೊಡ್ತಾಳೆ. ಆಗ ಡೀಲ್ ಡಯಾನಾಗೆ ತನ್ನ ಮಗನ ಬಗ್ಗೆ ಕೇಳ್ತಾನೆ. ಏಕೆಂದ್ರೆ ಆತನಿಗೂ ಫಿಶಿಂಗ್ ಅಂಡ್ ಬೋಟಿಂಗ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಅಲ್ಲಿಂದ ಡೀಲ್ ಒಂದು ಬಾರ್ಗೆ ಬರ್ತಾನೆ. ಇಲ್ಲಿ ಎಲ್ಲರಿಗೂ ಎಲ್ಲರ ಬಗ್ಗೆ ಗೊತ್ತಿರುತ್ತೆ. ಇಲ್ಲಿ ಬಾರ್ ಅಟೆಂಡರ್ ಡೀಲ್ ಗೆ ಆ ಮೀನನ್ನ ಹಿಡಿಯಲು ನೀನು 4 ಸಾರಿ ಪ್ರಯತ್ನ ಪಟ್ಟಿದ್ದೀಯಾ, ಆದ್ರೂ ಅದು ನಿನಗೆ ಸಿಗಲಿಲ್ಲ. ನೀನು ಅದಕ್ಕೆ ಏನಾದ್ರೂ ಹೆಸರಿಡಬೇಕು ಅಂತ ಹೇಳ್ತಾನೆ. ಆಗ ಡೀಲ್ ಅದರ ಹೆಸರು ಜಸ್ಟಿಸ್ ಅಂತ ಹೇಳ್ತಾನೆ. ಆಮೇಲೆ ಅವನು ಅಲ್ಲಿಂದ ಎದ್ದು ಡೂಕ್ ಹತ್ರ ಬರ್ತಾನೆ. ಇಲ್ಲಿ ಡೂಕ್ ಗೆ ಹಣ ಕೊಟ್ಟು ನಾಳೆ ನಾವು ಸಮುದ್ರಕ್ಕೆ ಹೋಗೋಣ ಅಂತ ಹೇಳ್ತಾನೆ. ಆಗ ಡ್ಯೂಕ್ ಎಷ್ಟು ಟೂರಿಸ್ಟ್ ಬರ್ತಿದ್ದಾರೆ ಅಂತ ಕೇಳ್ತಾನೆ. ಆಗ ಡೀಲ್ ಇಲ್ಲ ನಾವಿಬ್ರೆ, ನಾನು ನಾಳೆ ಹೇಗಾದ್ರೂ ಮಾಡಿ ಆ ಮೀನನ್ನ ಹಿಡಿಬೇಕು ಅಂತ ಹೇಳ್ತಾನೆ. ಅದಕ್ಕೆ ಡ್ಯೂಕ್ ನಿನಗೆ ಅರ್ಥ ಆಗ್ತಿದೆನಾ, ಆ ಒಂದು ಮೀನಿಗಾಗಿ ನಮ್ಮ ಎಷ್ಟು ಹಣ ಹೋಗ್ತಿದೆ ಅಂತ ಹೇಳ್ತಾನೆ. ಆದ್ರೆ ಡೀಲ್ ಅದೆಲ್ಲ ಕೇಳದೆ ತನ್ನ ಮನೆಗೆ ಬರ್ತಾನೆ. ಇಲ್ಲಿ ಡೀಲ್ ಗೆ ತನ್ನ ಮಗ ನೆನಪಾಗ್ತಾನೆ. ತನ್ನ ಹೆಂಡತಿ ಜೊತೆ ಡೈವರ್ಸ್ ಆದ್ಮೇಲೆ ಡೀಲ್ ಮಗ ತನ್ನ ವೈಫ್ ಜೊತೆ ಇರ್ತಾನೆ. ಮಾರನೇ ದಿನ ಅವರು ಫಿಶಿಂಗ್ ಗೆ ಹೋದಾಗ ಡೀಲ್ ಗೆ ಆ ಮೀನು ಸಿಗೋದಿಲ್ಲ. ಅವರು ವೇಟ್ ಮಾಡಿ ಸಾಕಾಗಿ ವಾಪಸ್ ಬಂದಾಗ ಡೀಲ್ ಡ್ಯೂಕ್ ಗೆ ಇದೆಲ್ಲ ನಿನ್ನ ಬ್ಯಾಡ್ ಲಕ್ ನಿಂದ ಆಗಿದೆ, ನಿನ್ನ ಹೆಂಡತಿ ಸತ್ತಾಗಿನಿಂದ ನಿನಗೆ ಒಂದು ಒಳ್ಳೆ ವಿಷಯ ಆಗ್ತಿಲ್ಲ ಅಂತ ಹೇಳ್ತಾನೆ. ಇದರಿಂದ ಡ್ಯೂಕ್ ಕೋಪ ಮಾಡ್ಕೊಂಡು ತನ್ನ ಸಾಮಾನು ತಗೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಡೀಲ್ ಬೇಕಂತ ಡ್ಯೂಕ್ ಗೆ ಹಾಗೆ ಹೇಳಿರ್ತಾನೆ. ಅವನು ಅಲ್ಲಿಂದ ಬಾರ್ಗೆ ಬಂದಾಗ ಇಲ್ಲಿ ಬಾರ್ ಅಟೆಂಡರ್ ಆ ಮೀನು ಹಿಡಿಯೋ ಆಸೆ ಬಿಟ್ಟುಬಿಡು ಅಂತ ಹೇಳ್ತಾನೆ. ಅವರು ಮಾತನಾಡುತ್ತಿರುವಾಗ ಅಲ್ಲಿ ಕ್ಯಾರಿನ್ ಬರ್ತಾಳೆ. ಕ್ಯಾರಿನ್ ಡೀಲ್ ಎಕ್ಸ್ ವೈಫ್ ಆಗಿರ್ತಾಳೆ. ಡೀಲ್ ಕ್ಯಾರಿನ್ ನ ತನ್ನ ಬೋಟ್ ಮೇಲೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಡೀಲ್ ಮೊದಲು ಆರ್ಮಿಯಲ್ಲಿ ಕೆಲಸ ಮಾಡ್ತಿದ್ದ ಅಂತ ಗೊತ್ತಾಗುತ್ತೆ. ಡೀಲ್ ಕ್ಯಾರಿನ್ ಗೆ ಇಲ್ಲಿ ಬಂದಿರೋ ವಿಷಯ ಏನು ಅಂತ ಕೇಳ್ತಾನೆ. ಆಗ ಕ್ಯಾರಿನ್ ನಿನ್ನ ಬಿಟ್ಟು ನಾನು ತಪ್ಪು ಮಾಡಿದೆ. ನನ್ನ ಗಂಡ ಫ್ರಾಂಕ್ ನನ್ನ ಮೇಲೆ ಯಾವಾಗ್ಲೂ ಡೌಟ್ ಪಡ್ತಿರ್ತಾನೆ ಮತ್ತು ನನ್ನ ತುಂಬಾ ಹೊಡಿತಾನೆ. ಅವನ ಹತ್ರ ತುಂಬಾ ಹಣ ಇದೆ, ಆದ್ರೆ ಮನಶಾಂತಿ ಇಲ್ಲ. ಅವನಿಂದ ನನಗೆ ಸಾಕಾಗಿದೆ ಅಂತ ಹೇಳ್ತಾಳೆ. ಆಗ ಡೀಲ್ ತನ್ನ ಮಗ ಪ್ಯಾಟ್ರಿಕ್ ಬಗ್ಗೆ ಕೇಳ್ತಾನೆ. ಆಗ ಕ್ಯಾರಿನ್ ಅವನು ಯಾವಾಗ್ಲೂ ಭಯದಲ್ಲಿರ್ತಾನೆ. ನಾನು ಫ್ರಾಂಕ್ ಜಗಳ ಆಡೋದನ್ನ ಕೇಳಬಾರ್ದು ಅಂತ ಯಾವಾಗ್ಲೂ ಕಂಪ್ಯೂಟರ್ ನಲ್ಲಿ ಗೇಮ್ ಆಡ್ತಿರ್ತಾನೆ ಅಂತ ಹೇಳ್ತಾಳೆ. ಆಗ ಡೀಲ್ ಮತ್ತ್ಯಾಕೆ ಅವನ ಜೊತೆ ಇದೆಯಾ, ಅವನಿಗೆ ಡೈವರ್ಸ್ ಕೊಡು ಅಂತ ಕೇಳ್ತಾನೆ. ಆಗ ಕ್ಯಾರಿನ್ ನಾನು ಹಾಗೆ ಮಾಡಕ್ಕಾಗಲ್ಲ, ಫ್ರಾಂಕ್ ನನ್ನ ಸಾಯಿಸ್ಬಿಡ್ತಾನೆ. ಅದೇ ಹೇಳೋಕೆ ನಾನು ಬಂದಿದ್ದು. ಮೀನ್ ಹಿಡಿಯುವ ನೆಪ ಮಾಡಿ ನಾನು ಫ್ರಾಂಕ್ ನ ಬೋಟಲ್ಲಿ ಕರ್ಕೊಂಡು ಬರ್ತೀನಿ. ಅಲ್ಲಿ ನಾವು ಫ್ರಾಂಕ್ ನ ಸಾಯಿಸ್ಬಿಡೋಣ ಅಂತ ಹೇಳ್ತಾಳೆ. ಮತ್ತು ಡೀಲ್ ಗೆ ಅದಕ್ಕೋಸ್ಕರ $10 ಮಿಲಿಯನ್ ಕೊಡ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಡೀಲ್ ನಾನು ಕೊಲೆ ಮಾಡೋದಿಲ್ಲ ಅಂತ ಕ್ಯಾರಿನ್ ನ ಕಳಿಸ್ಬಿಡ್ತಾನೆ. ಕ್ಯಾರಿನ್ ಹೋದ ಮೇಲೆ ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಈತ ಡೀಲ್ ಜೊತೆ ಮಾತಾಡೋಕೆ ಬಂದಿರ್ತಾನೆ. ಆದ್ರೆ ಅಷ್ಟೊತ್ತಿಗೆ ಡೀಲ್ ಅಲ್ಲಿಂದ ಹೋಗ್ಬಿಟ್ಟಿರ್ತಾನೆ. ಮಾರನೇ ದಿನ ಡೀಲ್ ಸಮುದ್ರದಲ್ಲಿ ಈಸ್ತಿದ್ದಾಗ ಅವನಿಗೆ ಅವನ ಮಗ ಕೂಗೋ ಸೌಂಡ್ ಕೇಳುತ್ತೆ. ಈ ಕಡೆ ಪ್ಯಾಟ್ರಿಕ್ ತನ್ನ ರೂಮ್ ನಲ್ಲಿ ಇರ್ತಾನೆ. ಇಲ್ಲಿ ನಮಗೆ ತಂದೆ ಮತ್ತು ಮಗನ ನಡುವೆ ಒಂದು ಕನೆಕ್ಷನ್ ಇರೋ ರೀತಿ ತೋರಿಸ್ತಾರೆ. ಈ ಕಡೆ ಫ್ರಾಂಕ್ ಕ್ಯಾರಿನ್ ಇದ್ದ ಹೋಟೆಲ್ ಗೆ ಬರ್ತಾನೆ. ಇಲ್ಲಿ ಬರ್ತಿದ್ದಂಗೆ ಫ್ರಾಂಕ್ ಕ್ಯಾರಿನ್ ಗೆ ಟಾರ್ಚರ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಮಾರನೇ ದಿನ ಡೀಲ್ ಲೋಕಲ್ ಶಾಪ್ ನಿಂದ ಫಿಶಿಂಗ್ ಗೆ ಬೇಕಾದ ಸಾಮಾನು ತರಕ್ಕೆ ಹೋದಾಗ ಶಾಪ್ ಓನರ್ ನಿನ್ನೆ ರಾತ್ರಿ ಫ್ರಾಂಕ್ ಕ್ಯಾರಿನ್ ನ ತುಂಬಾ ಹೊಡಿತಿದ್ದ ಅಂತ ಹೇಳ್ತಾಳೆ. ಆದ್ರೆ ಡೀಲ್ ಏನು ಮಾತಾಡದೆ ಸಾಮಾನು ತಗೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಡೀಲ್ ಅಲ್ಲಿಂದ ತನ್ನ ಬೋಟ್ ಹತ್ರ ಬಂದಾಗ ಅಲ್ಲಿ ಫ್ರಾಂಕ್ ಮತ್ತು ಕ್ಯಾರಿನ್ ಇರ್ತಾರೆ. ಫ್ರಾಂಕ್ ಡೀಲ್ ಗೆ ನನ್ನ ಹೆಂಡತಿ ಹೇಳ್ತಿದ್ಲು ನೀನು ನಮ್ಮನ್ನ ನಿನ್ನ ಬೋಟ್ ಅಲ್ಲಿ ಕರ್ಕೊಂಡು ಹೋಗಲ್ಲ ಅಂತ ಕೇಳ್ತಾನೆ. ಆಗ ಡೀಲ್ ನಾನು ಸ್ವಲ್ಪ ದಿನ ಆ ಕೆಲಸ ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಆಗ ಫ್ರಾಂಕ್ ದುಡ್ಡು ಕೊಟ್ಟು ನಾಳೆ ನಮ್ಮನ್ನ ಬೋಟಲ್ಲಿ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಅವನು ಅಲ್ಲಿಂದ ಹೋದ್ಮೇಲೆ ರಾತ್ರಿ ಬಂದಿದ್ದ ಅದೇ ವ್ಯಕ್ತಿ ಡೀಲ್ಗೋಸ್ಕರ ಬರ್ತಾನೆ. ಆದ್ರೆ ಡೀಲ್ ಅಲ್ಲಿಂದ ಹೋಗಿರ್ತಾನೆ. ಆಗ ಆ ವ್ಯಕ್ತಿ ನಾನು 20 ಸೆಕೆಂಡ್ ಲೇಟ್ ಆಗಿ ಬಂದೆ ಅಂತ ಹೇಳ್ತಾನೆ. ಡೀಲ್ ಅಲ್ಲಿಂದ ಮೀನು ಮಾರೋಕೆ ಹೋಗ್ತಾನೆ. ಆಗ ಅಲ್ಲಿ ಕಾರ್ಲೋಸ್ ಯಾರೋ ನಿನ್ನ ಬಗ್ಗೆ ಎನ್ಕ್ವೈರಿ ಮಾಡ್ತಿದ್ರು ಅಂತ ಹೇಳ್ತಾನೆ. ಆದ್ರೆ ಡೀಲ್ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ. ಡೀಲ್ ಅಲ್ಲಿಂದ ಡಯಾನಾ ಹತ್ರ ಹೋಗ್ತಾನೆ. ಡಯಾನಾ ಡೀಲ್ ಗೆ ಕ್ಯಾರಿನ್ ನಿನ್ನ ಹತ್ರ ಹೆಲ್ಪ್ ಕೇಳಿದ್ಲು ಅಂತ ಗೊತ್ತಾಯ್ತು, ನೀನು ಆಕೆಗೆ ಹೆಲ್ಪ್ ಮಾಡು ಅಂತ ಹೇಳ್ತಾಳೆ. ಡೀಲ್ ಅಲ್ಲಿಂದ ಬಂದಾಗ ಡ್ಯೂಕ್ ಅವನ ಹತ್ರ ಬರ್ತಾನೆ. ಡ್ಯೂಕ್ ಡೀಲ್ ಗೆ ಫ್ರಾಂಕ್ ನಿನಗೆ ಒಂದು ಟ್ರಿಪ್ ಗೆ $10,000 ಕೊಡ್ತಾನಂತೆ, ನೀನು ಆ ಡೀಲ್ ನ ಒಪ್ಕೋ, ನನಗೆ ನನ್ನ ಮೊಮ್ಮಗನ ಫೀಸ್ ಕಟ್ಟಬೇಕು ಅಂತ ಹೇಳ್ತಾನೆ. ಆಗ ಡೀಲ್ ಡ್ಯೂಕ್ ಗೋಸ್ಕರ ಫ್ರಾಂಕ್ ನ ಬೋಟಲ್ಲಿ ಕರ್ಕೊಂಡು ಹೋಗೋಕೆ ಒಪ್ಕೋತಾನೆ. ಆಮೇಲೆ ಕ್ಯಾರಿನ್ ಅಲ್ಲಿ ಬರ್ತಾಳೆ. ಆಗ ಡೀಲ್ ಕ್ಯಾರಿನ್ ಗೆ ನಾನು ಫ್ರಾಂಕ್ ನ ಫಿಶಿಂಗ್ ಗೆ ಕರ್ಕೊಂಡು ಹೋಗ್ತೀನಿ, ಆದ್ರೆ ಅವನನ್ನ ಕೊಲ್ಲೋದಿಲ್ಲ ಅಂತ ಹೇಳ್ತಾನೆ. ಆಗ ಕ್ಯಾರಿನ್ ನೀನು ಅವನನ್ನ ಕೊಂದಿಲ್ಲ ಅಂದ್ರೆ ಅವನು ನನ್ನ ಮತ್ತು ಪ್ಯಾಟ್ರಿಕ್ ಇಬ್ಬರನ್ನ ಸಾಯಿಸ್ಬಿಡ್ತಾನೆ ಅಂತ ಹೇಳ್ತಾಳೆ. ಮತ್ತು ಡೀಲ್ ಗೆ ನೀನು ಮತ್ತು ಪ್ಯಾಟ್ರಿಕ್ ಕಂಪ್ಯೂಟರ್ ಮುಖಾಂತರ ಒಬ್ಬರಿಗೊಬ್ಬರು ಮಾತಾಡ್ತೀರಿ ಅಂತ ನನಗೆ ಗೊತ್ತು ಅಂತ ಹೇಳ್ತಾಳೆ. ಆದ್ರೆ ಡೀಲ್ ಏನು ಹೇಳದೆ ಅಲ್ಲಿಂದ ಹೋಗ್ಬಿಡ್ತಾನೆ. ಇವರು ಫಿಶಿಂಗ್ ಗೆ ಬಂದಾಗ ಇಲ್ಲಿ ಡೀಲ್ ಗೆ ಏನೋ ಅನಾಹುತ ಆಗೋ ತರ ಅನಿಸುತ್ತೆ. ಅವನು ಡ್ಯೂಕ್ ಗೆ ಹೇಳ್ತಾನೆ. ಆಮೇಲೆ ಅವನು ಫ್ರಾಂಕ್ ಹತ್ರ ಮಾತಾಡ್ತಾ ನಿನಗೆ ಮಕ್ಕಳಿದ್ದಾರಾ ಅಂತ ಕೇಳ್ತಾನೆ. ಆಗ ಫ್ರಾಂಕ್ ಹಾ ಒಬ್ಬ ದತ್ತು ಮಗ ಇದ್ದಾನೆ, ಆದ್ರೆ ಅವನಿಗೆ ನಾನಂದ್ರೆ ಇಷ್ಟ ಇಲ್ಲ. ಅವನು ತುಂಬಾ ಹುಷಾರಿದ್ದಾನೆ, ಆದ್ರೆ ಯಾವಾಗ್ಲೂ ಕಂಪ್ಯೂಟರ್ ನಲ್ಲಿ ಗೇಮ್ ಆಡ್ತಿರ್ತಾನೆ. ಒಂದು ದಿನ ನಾನೇ ಅವನನ್ನ ಕೊಂದು ಬಿಡ್ತೀನಿ ಅನಿಸುತ್ತೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಡೀಲ್ ಗೆ ಕೋಪ ಬರುತ್ತೆ. ಅಷ್ಟೊತ್ತಿಗೆ ಅವರ ಫಿಶಿಂಗ್ ರಾಡ್ ಅಲ್ಲಿ ಒಂದು ಶಾರ್ಕ್ ಮೀನ್ ಸಿಕ್ಕಾಕೊಳ್ಳುತ್ತೆ. ಅವರು ಅದನ್ನ ಹಿಡಿಯೋಕೆ ಪ್ರಯತ್ನ ಪಡ್ತಾರೆ, ಆದ್ರೆ ಅದು ಅವರಿಂದ ಮಿಸ್ ಆಗುತ್ತೆ.
ಅವರು ವಾಪಸ್ ಬಂದಾಗ ಡೀಲ್ ನಾಳೆ ಮತ್ತೆ ಫಿಶಿಂಗ್ಗೆ ಹೋಗೋಣ ಅಂತ ಹೇಳ್ತಾನೆ. ಫ್ರಾಂಕ್ ಕ್ಯಾರನ್ಗೆ ಡೀಲ್ಗೆ ದುಡ್ಡು ಕೊಡುವಂತೆ ಹೇಳ್ತಾನೆ. ದುಡ್ಡು ಕೊಡುವಾಗ ಕ್ಯಾರಿನ್ ನಾಳೆ ಆದ್ರೂ ಫ್ರಾಂಕ್ ನ ಸಾಯಿಸ್ಬಿಡು, ಇಲ್ಲಾಂದ್ರೆ ಪ್ಯಾಟ್ರಿಕ್ ಕೂಡ ನಮಗಿಲ್ಲದಂತೆ ಆಗ್ತಾನೆ ಅಂತ ಹೇಳ್ತಾಳೆ. ಇವರು ಮಾತಾಡೋದನ್ನ ಡ್ಯೂಕ್ ಕೇಳ್ತಾನೆ. ಡ್ಯೂಕ್ ಡೀಲ್ಗೆ ಆಕೆ ಯಾರು ಅಂತ ಕೇಳ್ತಾನೆ. ಆಗ ಡೀಲ್ ಆಕೆ ನನ್ನ ಎಕ್ಸ್ ವೈಫ್, ನಾನು ಆರ್ಮೇಲಿದ್ದಾಗ ಆಕೆ ನನ್ನ ಬಿಟ್ಟು ಫ್ರಾಂಕ್ ಜೊತೆ ಹೋದ್ಲು, ಆದ್ರೆ ಈಗ ಫ್ರಾಂಕ್ ನ ಕೊಲೆ ಮಾಡು ಅಂತ ಹೇಳ್ತಿದ್ದಾಳೆ ಅಂತ ಹೇಳ್ತಾನೆ. ಆಗ ಡ್ಯೂಕ್ ಫ್ರಾಂಕ್ ಹೇಗೆ ಇರಲಿ, ಆದ್ರೆ ಕೊಲೆ ಮಾಡೋದು ತಪ್ಪು ಅಂತ ಹೇಳ್ತಾನೆ. ರಾತ್ರಿ ಡೀಲ್ ಕ್ಯಾರನ್ ಹತ್ರ ಬರ್ತಾನೆ. ಇಲ್ಲಿ ಡೀಲ್ ನಾನು ಫ್ರಾಂಕ್ ನ ಕೊಲ್ತೀನಿ, ಆದ್ರೆ ನನಗೆ ಹಣ ಬೇಕು, ನಾನು ಇದೆಲ್ಲ ನಿನ್ನ ಮೇಲಿನ ಇಷ್ಟದಿಂದ ಮಾಡ್ತಿಲ್ಲ, ನನಗೆ ಹಣ ಕೊಡು ಸಾಕು ಅಂತ ಹೇಳ್ತಾನೆ. ಅವನು ಅಲ್ಲಿಂದ ತನ್ನ ಮನೆಗೆ ಬರ್ತಾನೆ. ಆಗ ಅಲ್ಲಿ ಡೀಲ್ ಜೊತೆ ಮಾತಾಡೋಕೆ ಬಂದಿದ್ದ ಅದೇ ವ್ಯಕ್ತಿ ಬರ್ತಾನೆ. ಈತ ಡೀಲ್ಗೆ ಒಂದು ಡಿವೈಸ್ ಕೊಟ್ಟು ಇದರಿಂದ ನೀನು ಹಿಡಿಬೇಕು ಅನ್ಕೊಂಡಿರೋ ಟೂನಾ ಮೀನ್ ಹಿಡಿಬಹುದು ಅಂತ ಹೇಳ್ತಾನೆ. ಆಗ ಡೀಲ್ ಹೌದಾ ಇದು ಎಷ್ಟು ಅಂತ ಕೇಳ್ತಾನೆ. ಏಕೆಂದ್ರೆ ಡೀಲ್ ಅವನನ್ನ ಸೇಲ್ಸ್ ಮ್ಯಾನ್ ಅನ್ಕೊಂಡಿರ್ತಾನೆ. ಆಗ ಆ ವ್ಯಕ್ತಿ ಇಲ್ಲ ಇದು ಫ್ರೀ, ಇದೇ ಆಟದ ನಿಯಮ ಮತ್ತು ನಾನೇ ನಿಯಮ ಅಂತ ಹೇಳ್ತಾನೆ. ಆಗ ಡೀಲ್ಗೆ ಡೌಟ್ ಬರುತ್ತೆ. ಅವನು ಆ ವ್ಯಕ್ತಿಗೆ ನೀನು ಯಾರು ಮತ್ತು ನನ್ನ ಹತ್ರ ಯಾಕೆ ಬಂದೆ ಅಂತ ಕೇಳ್ತಾನೆ. ಆಗ ಆ ವ್ಯಕ್ತಿ ನನ್ನ ಹೆಸರು ರೀಡ್, ಇದು ಒಂದು ಗೇಮ್, ಇದು ರಿಯಲ್ ಪ್ಲೇಸ್ ಅಲ್ಲ, ನೀನು ಒಂದು ಗೇಮ್ ಕ್ಯಾರೆಕ್ಟರ್, ನಿನ್ನ ಕೆಲಸ ಟೂನಾ ಮೀನ್ ಹಿಡಿಯೋದು ಮತ್ತು ಗೇಮ್ ನ ನಿಯಮದ ಪ್ರಕಾರ ಇಲ್ಲಿ ಯಾರು ಸಾಯುವಂತಿಲ್ಲ ಅಂತ ಹೇಳ್ತಾನೆ. ಆಗ ಡೀಲ್ ಅವನು ಹೇಳೋದು ನಂಬಲ್ಲ. ಆದ್ರೆ ಅವನಿಗೂ ಒಂದು ಕಡೆ ಡೌಟ್ ಇರುತ್ತೆ, ಏಕೆಂದ್ರೆ ಅವನು ಇಲ್ಲಿಗೆ ಹೇಗೆ ಬಂದ ಮತ್ತು ಎಷ್ಟು ವರ್ಷದಿಂದ ಇಲ್ಲಿದ್ದಾನೆ ಅಂತ ಅವನಿಗೂ ಗೊತ್ತಿರಲ್ಲ. ಆಗ ವ್ಯಕ್ತಿ ಸ್ವಲ್ಪ ದಿನಗಳಿಂದ ಗೇಮ್ ರೂಲ್ಸ್ ನ ಚೇಂಜ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ, ಇದನ್ನ ರೆಡಿ ಮಾಡಿದವನು ನೀನು ಫ್ರಾಂಕ್ ನ ಕೊಲೆ ಮಾಡುವಂತೆ ಹೇಳ್ತಿದ್ದಾನೆ, ಅದು ಯಾಕೆ ಅಂತ ಗೊತ್ತಿಲ್ಲ, ಆದ್ರೆ ನಾನು ನಿನಗೆ ರೂಲ್ಸ್ ಹೇಳೋಕೆ ಬಂದಿದ್ದೀನಿ, ನೀನು ಫ್ರಾಂಕ್ ನ ಕೊಲೆ ಮಾಡಬಾರದು ಅಂತ ಹೇಳ್ತಾನೆ. ಇಲ್ಲಿ ನಮಗೆ ಡೀಲ್ ಮಗ ಪ್ಯಾಟ್ರಿಕ್ ನ ತೋರಿಸ್ತಾನೆ. ಅವನು ಕಂಪ್ಯೂಟರ್ ನಲ್ಲಿ ಪ್ರೋಗ್ರಾಮ್ ಬರೆದಿರ್ತಾನೆ. ಇಲ್ಲಿ ಗೇಮ್ ಪ್ಯಾಟ್ರಿಕ್ ಡಿಸೈನ್ ಮಾಡಿದ್ದಾನೆ ಅಂತ ಅನಿಸುತ್ತೆ. ಮಾರನೇ ದಿನ ಡೀಲ್ ಎದ್ದಾಗ ಅವನಿಗೆ ಎಲ್ಲ ಕಡೆ ಟೂನಾ ಮೀನ್ ಹಿಡಿಯಲು ಪ್ರೇರೇಪಿಸುವಂತೆ ಕಾಣುತ್ತೆ. ಅವನಿಗೆ ಏನು ಅರ್ಥವಾಗಲ್ಲ. ಅವನು ನಿಜ ತಿಳ್ಕೊಬೇಕಂತ ತನ್ನ ಕಾರ್ ತಗೊಂಡು ತುಂಬಾ ದೂರ ಬಂದ್ಬಿಡ್ತಾನೆ. ಆದ್ರೆ ಅವನಿಗೆ ಏನು ಕಾಣೋದಿಲ್ಲ, ಅವನಿಗೆ ಏನು ಅರ್ಥವಾಗಲ್ಲ. ಆಗ ಅಲ್ಲಿ ಡಯಾನ ಮಗ ಬರ್ತಾನೆ. ಈತ ನಿಮಗೆ ಕೆಲಸಕ್ಕೆ ಬೇಕಾಗಿದ್ದಾರೆ ಅಂತ ಕೇಳ್ಪಟ್ಟೆ, ನಾನು ನಿಮ್ಮ ಜೊತೆ ಕೆಲಸ ಮಾಡಬಹುದಾ ಅಂತ ಕೇಳ್ತಾನೆ. ಆಗ ಡೀಲ್ ನಾನು ಕೇಳಿದಾಗ ನೀನು ಬರ್ಲಿಲ್ಲ, ಈಗ ಗೇಮ್ ನನಗೆ ಬೇಕಾದ ಎಲ್ಲ ಕೊಡೋಕೆ ರೆಡಿ ಇದೆ ಅಂತ ಅಲ್ಲಿಂದ ಟೌನ್ ಗೆ ಬರ್ತಾನೆ. ಇಲ್ಲಿ ಶಾಪ್ ಗೆ ಹೋಗಿ ಆ ಜಾಗದ ಬಗ್ಗೆ ಕೇಳ್ತಾನೆ. ಆದ್ರೆ ಆಕೆ ಮಾತನ್ನ ಬದಲಾಯಿಸ್ತಾಳೆ. ಆಮೇಲೆ ಅವನು ಯಾರಿಗೂ ಫೋನ್ ಮಾಡಿ ರೀಡ್ ಬಗ್ಗೆ ಕೇಳ್ತಾನೆ. ರೀಡ್ ನಿಜವಾಗ್ಲೂ ಇರ್ತಾನೆ ಅಂತ ಅವನಿಗೆ ಅರ್ಥವಾಗುತ್ತೆ. ಆಗ ಅವನು ಬೇಸತ್ತು ಬಾರ್ಗೆ ಹೋಗ್ತಾನೆ. ಆದ್ರೆ ಅಲ್ಲಿ ಅಟೆಂಡರ್ ನೀನು ಇವತ್ತು ಮೀನ್ ಹಿಡಿಯೋಕೆ ಹೋಗ್ತಿಲ್ವಾ ಅಂತ ಕೇಳ್ತಾನೆ. ಒಂದು ಕಡೆಯಿಂದ ಅಲ್ಲಿದ್ದವರೆಲ್ಲರೂ ಡೀಲ್ ನ ಸಮುದ್ರಕ್ಕೆ ಕಳಿಸ್ಬೇಕಂತ ಆತುರದಲ್ಲಿರೋ ತರ ಕಾಣುತ್ತೆ. ಈ ಕಡೆ ಫ್ರಾಂಕ್ ಬಾತ್ರೂಮ್ ನಲ್ಲಿ ಗಾಯಗಳಿಂದ ಬಿದ್ದಿರ್ತಾನೆ. ಏಕೆಂದ್ರೆ ಡ್ಯೂಕ್ ಫ್ರಾಂಕ್ ಫಿಶಿಂಗ್ ಗೆ ಬರಬಾರ್ದಂತ ಕೆಲವರಿಗೆ ದುಡ್ಡು ಕೊಟ್ಟು ಫ್ರಾಂಕ್ ಗೆ ಹೊಡಿಸಿರ್ತಾನೆ. ಇದರಿಂದ ಡೀಲ್ ತುಂಬಾ ಅಪ್ಸೆಟ್ ಆಗ್ತಾನೆ. ಫ್ರಾಂಕ್ ಗೆ ಗಾಯವಾದ್ರೂ ಕ್ಯಾರಿನ್ ಫ್ರಾಂಕ್ ಗೆ ಫಿಶಿಂಗ್ ಗೆ ಹೋಗುವಂತೆ ಕನ್ವಿನ್ಸ್ ಮಾಡ್ತಾಳೆ. ಈ ಕಡೆ ಡೀಲ್ ಒಬ್ಬನೇ ಕೂತಿರ್ತಾನೆ. ಆಗ ಅಲ್ಲಿ ರೀಡ್ ಬರ್ತಾನೆ. ಡೀಲ್ ರೀಡ್ ಗೆ ಇಲ್ಲಿ ಏನ್ ನಡೀತಾ ಇದೆ, ನಾನು ಹುಚ್ಚನಾಗ್ತೀನಿ ಅಂತ ಹೇಳ್ತಾನೆ. ಆಗ ರೀಡ್ ನನಗೂ ಏನು ಗೊತ್ತಿಲ್ಲ, ನಾವೆಲ್ಲ ಒಬ್ಬ ಹುಡುಗನ ಇಮ್ಯಾಜಿನೇಷನ್, ಅವನಿಗೆ ಏನು ಬೇಕಂತ ಅವನಿಗೆ ಮಾತ್ರ ಗೊತ್ತು, ಒಂದು ಕಡೆಯಿಂದ ನಿನಗೂ ಗೊತ್ತು ಅಂತ ಹೇಳ್ತಾನೆ. ಆಗ ಡೀಲ್ ಹೌದು, ಅವನ ಸಾಕು ತಂದೆ ಅವನ ತಾಯಿಗೆ ದಿನ ಹೊಡಿತಾನೆ. ಆ ಹುಡುಗ ಒಂದು ದಿನ ತನ್ನ ನಿಜವಾದ ತಂದೆ ಬಂದು ತನ್ನ ಮತ್ತು ತನ್ನ ತಾಯಿನ ಕಾಪಾಡ್ತಾನೆ ಅಂತ ವೇಟ್ ಮಾಡ್ತಿದ್ದಾನೆ. ಇವತ್ತು ಏನಾದ್ರೂ ಆಗ್ಲಿ ನಾನು ಫ್ರಾಂಕ್ ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಆಗ ರೀಡ್ ನಮ್ಮನ್ನ ಡಿಸೈನ್ ಮಾಡಿರೋನು ಹಾಗೆ ಯೋಚನೆ ಮಾಡಿದ್ರೆ ನೀನು ಕೂಡ ಅದೇ ಮಾಡೋದು ಕರೆಕ್ಟ್ ಅಂತ ಹೇಳ್ತಾನೆ. ಈ ಕಡೆ ಕ್ಯಾರಿನ್ ಫ್ರಾಂಕ್ ನ ಫಿಶಿಂಗ್ ಗೆ ಕರ್ಕೊಂಡು ಬರ್ತಾಳೆ. ಡೀಲ್ ಕೂಡ ಅಲ್ಲಿಗೆ ಬರ್ತಾನೆ. ಆಕ್ಚುಲಿ ಪ್ಯಾಟ್ರಿಕ್ ಗೆ ತನ್ನ ಸಾಕು ತಂದೆಯಿಂದ ಸಾಕಾಗಿ ಅವನು ತನ್ನ ತಂದೆ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಒಂದು ಗೇಮ್ ರೆಡಿ ಮಾಡಿರ್ತಾನೆ. ಬರ್ತಾ ಬರ್ತಾ ಫ್ರಾಂಕ್ ಟಾರ್ಚರ್ ಜಾಸ್ತಿ ಆದಾಗ ಪ್ಯಾಟ್ರಿಕ್ ಫ್ರಾಂಕ್ ನ ಸಾಯಿಸಬೇಕು ಅನ್ಕೋತಾನೆ. ಆದ್ರೆ ಅವನಿಗೆ ಡಿಸಿಷನ್ ತಗೊಳ್ಳೋಕೆ ಆಗ್ತಿರಲ್ಲ. ಆಗ ಅವನು ಗೇಮ್ ಅಲ್ಲಿದ್ದ ತನ್ನ ತಂದೆಗೆ ಯೋಚನೆ ಮಾಡೋ ಶಕ್ತಿ ಕೊಡ್ತಾನೆ. ಡೀಲ್ ಏನು ಡಿಸಿಷನ್ ತಗೋತಾನೋ ಅದೇ ಮಾಡಬೇಕು ಅನ್ಕೊಂಡಿರ್ತಾನೆ. ಈ ಕಡೆ ಡೀಲ್ ಫ್ರಾಂಕ್ ಮತ್ತು ಕ್ಯಾರನ್ ಫಿಶಿಂಗ್ ಗೆ ಹೋಗ್ತಾರೆ. ಫ್ರಾಂಕ್ ತುಂಬಾ ನೋವಿನಲ್ಲಿರ್ತಾನೆ ಮತ್ತು ನೋವನ್ನ ತಡ್ಕೋಬೇಕಂತ ಕುಡಿದಿರ್ತಾನೆ. ಇವರು ಬೋಟ್ ಮೇಲೆ ಇದ್ದಾಗ ಬೋಟ್ ಅಲ್ಲಿ ಡಯಾನ ಮಗ ಸಂಸೋನ್ ಕೂಡ ಇರ್ತಾನೆ. ಇವರು ಮೀನು ಹಿಡಿಯೋಕೆ ಗಾಳ ಹಾಕಿದಾಗ ಫಿಶಿಂಗ್ ರಾಡ್ ಗೆ ಶಾರ್ಕ್ ಮೀನು ಸಿಕ್ಕಾಕೊಳ್ಳುತ್ತೆ. ಫ್ರಾಂಕ್ ಫೋರ್ಸ್ ನಿಂದ ನೀರಲ್ಲಿ ಬಿದ್ದು ಬಿಡ್ತಾನೆ. ಶಾರ್ಕ್ ಅವನನ್ನ ಸಾಯಿಸ್ಬಿಡುತ್ತೆ. ಈ ಕಡೆ ರಿಯಲ್ ಲೈಫ್ ನಲ್ಲಿ ಪ್ಯಾಟ್ರಿಕ್ ಫ್ರಾಂಕ್ ನ ಸಾಯಿಸ್ಬಿಡ್ತಾನೆ. ಆಕ್ಚುಲಿ ಗೇಮ್ ಅಲ್ಲಿದ್ದ ಡೀಲ್ ರಿಯಲ್ ಲೈಫ್ ನಲ್ಲಿ ಆರ್ಮಿಯಲ್ಲಿದ್ದಾಗ ಸತ್ತೋಗಿರ್ತಾನೆ. ಇಲ್ಲಿರೋ ಡೀಲ್ ಪ್ಯಾಟ್ರಿಕ್ ನ ಇಮ್ಯಾಜಿನೇಷನ್ ಆಗಿರುತ್ತೆ. ಪ್ಯಾಟ್ರಿಕ್ ನ ಅಸೈಲಮ್ ನಲ್ಲಿ ಹಾಕ್ತಾರೆ. ಗೇಮ್ ಅಲ್ಲಿ ಕ್ಯಾರಿನ್ ಡೀಲ್ ಗೆ ಬಾಯ್ ಹೇಳ್ತಾಳೆ. ಕ್ಯಾರಿನ್ ಹೋದ್ಮೇಲೆ ಡೀಲ್ ಗೆ ಒಂದು ಕಾಲ್ ಬರುತ್ತೆ. ಆ ಕಡೆ ಪ್ಯಾಟ್ರಿಕ್ ಇರ್ತಾನೆ. ಪ್ಯಾಟ್ರಿಕ್ ಡೀಲ್ ಗೆ ನಾನು ಒಂದು ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಾನೆ. ಆಗ ಡೀಲ್ ನೀನು ಒಳ್ಳೇದಕ್ಕೋಸ್ಕರ ಮಾಡಿದ್ದೀಯಾ ಅಂತ ಹೇಳ್ತಾನೆ. ಆಗ ಪ್ಯಾಟ್ರಿಕ್ ನಾನು ನಿಮ್ಮನ್ನ ಭೇಟಿಯಾಗೋಕೆ ಗೇಮ್ ಅಲ್ಲಿ ಚೇಂಜಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಡೀಲ್ ತುಂಬಾ ಭಾವುಕನಾಗ್ತಾನೆ. ಅವನು ಕಾಲ್ ಕಟ್ ಮಾಡಿದಾಗ ಅಲ್ಲಿ ಬದಲಾವಣೆಗಳಾಗುತ್ತೆ. ಇಲ್ಲಿ ಪ್ಯಾಟ್ರಿಕ್ ಗೇಮ್ ನಲ್ಲಿ ಬಂದಿರ್ತಾನೆ. ಅವನು ತನ್ನ ತಂದೆನ ಭೇಟಿ ಆಗೋಕೆ ಓಡ್ತಿರ್ತಾನೆ. ಡೀಲ್ ಪ್ಯಾಟ್ರಿಕ್ ನ ನೋಡಿ ತುಂಬಾ ಖುಷಿ ಪಡ್ತಾನೆ. ಇವರು ಒಬ್ಬರನ್ನೊಬ್ಬರು ಹಗ್ ಮಾಡ್ಕೋತಾರೆ. ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ.